Bengaluru, Trustwell Hospital JC Road has successfully performed a daycare bone marrow transplant (BMT) on a 44-year-old patient with multiple myeloma, eliminating the need for prolonged hospital stay. The patient underwent an autologous stem cell transplant, a complex procedure traditionally requiring weeks of hospitalization. Using an advanced daycare protocol, the transplant was completed the same day, allowing the patient to return home. The procedure was led by Dr. Sachin Jadhav, Director, Hematology and BMT, who said the approach reduced treatment costs by nearly 40%, completing the transplant within 5 lakh rupees without compromising safety or outcomes. Trustwell Hospital Chairman and Managing Director, Dr. H.V. Madhusudan said, the milestone reflects the hospital's commitment to making advanced cancer care more accessible and affordable. ಒಂದು ಬಯೋಪ್ಸಿ ರಿಪೋರ್ಟ್ ಬಂದಮೇಲೆ ಗೊತ್ತಾದಾಗ ನಮ್ಗೆ ಅಲ್ಲಿ ನಮ್ಮ ಸಚಿನ್ ಸರ್ನ ಭೇಟಿ ಮಾಡೋಕ್ಕೆ ಹೇಳಿದರು. ಆಲ್ಮೋಸ್ಟು ಏಪ್ರಿಲ್ ತಿಂಗಳಲ್ಲಿ ಅನಿಸುತ್ತೆ. ಆಗ ಸಚಿನ್ ಸರ್ ನಾನು ಭೇಟಿ ಮಾಡಿದಾಗ ಅವರು ಸುಮಾರು 1 ಗಂಟೆಗಳ ಕಾಲ ನನಗೆ ಅದರ ಬಗ್ಗೆ ತಿಳುವಳಿಕೆ ನೀಡಿ, ಏನು ಭಯ ಪಡಬೇಡಪ್ಪ, ನಿನಗೆ ಗುಣ ಆಗುತ್ತೆ, ನೀನು ಬೆಂಗಳೂರಿಗೆ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆ ಇದೆ, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನೀವು ಮಾಡ್ತೀವಿ ಅಂತ ಕಾಸ್ಟ್ ಬಗ್ಗೆ ಎಲ್ಲ ಹೇಳಿದರು. ಆದರೆ ಅವರದು ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ನಾವು ತುಂಬ ಬಡವರು, ಹಳ್ಳಿ ಜನ, ಅಷ್ಟೊಂದು ಖರ್ಚು ಮಾಡೋಕ್ಕೆ ನಮಗೆ ಆಗಲ್ಲ ಅಂತ ಹೇಳಿದಾಗ, ನೀವು ಬೆಂಗಳೂರಿಗೆ ಬಾ ಮಾತಾಡೋಣ ಅಂತ ಹೇಳಿದರು. ನಾವಿಲ್ಲಿ ಬಂದು ಮಂಜುಳಾ ಮೇಡಮ್ ಮುಖಾಂತರ ಇಲ್ಲಿ ಬಂದು ಭೇಟಿಯಾದಾಗ ಅವರಿಲ್ಲೂ ಕೂಡ ಒಂದು ತಾಸು ಕುಂತ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ನಮಗೆ ಮೊದಲು ಕೌನ್ಸಿಲಿಂಗ್ ಕೊಟ್ಟರು. ನಮಗೆ ಧೈರ್ಯ ಹೇಳಿದರು, ಈ ಕಾಯಿಲೆ ಗುಣ ಆಗುವಂಥ ಕಾಯಿಲೆನೇ, ಏನು ಭಯ ಪಡಬೇಡ ಅಂತ ಹೇಳಿ ನಮ್ಮ ಫ್ಯಾಮಿಲಿಗೆಲ್ಲ ಧೈರ್ಯ ತುಂಬಿ, ನಮಗೂ ಕೂಡ ಧೈರ್ಯ ತುಂಬಿ ಈ ಕಾಯಿಲೆ ಬಗ್ಗೆ ಹೇಳಿ ಇದು ಮಾಡಿದರು. ಇದು ಫಸ್ಟ್ ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ ಜೆ ಸಿ ರೋಡಿನಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ ಗೈಡೆನ್ಸಲ್ಲಿ ಮಾಡಿರುವಂಥ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬ ಭಯ ಉಂಟಾಗುತ್ತೆ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದರೆ ಕನಿಷ್ಠ 1.5 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅನ್ನೋ ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರಬೇಕಾಗತ್ತೆ. ಯಾಕಂದರೆ ಇನ್ಫೆಕ್ಷನ್ ಆಗಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟ್ಲಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುತ್ತೆ. ಆ್ಯಂಡ್ ಆಲ್ಸೋ ಅದು ಆಲ್ಮೋಸ್ಟು ಎಲ್ಲ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದರೂ ಕನಿಷ್ಠವಾಗಿ 15 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನೂ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದರೆ ಪೇಷಂಟು ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನು ನಾವು ನಿಮ್ಮ ಎಲ್ಲರ ಮುಂದೆನೂ ಹೇಳಬೇಕು ಅಂತ ಹೇಳಿದ್ದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಇದು ಮೈಸೂರು ತಾಲೂಕಿನವರು, ಅವರು ರೈತರು, ಅವರ ಹತ್ರ ತುಂಬ ಹಣವಿರಲಿಲ್ಲ. ಹಾಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ.